ಕೊರಟಗೆರೆಯಲ್ಲಿ ಹಲವು ಸಂಘಟನೆಗಳ ಸಹಭಾಗಿತ್ವದಲ್ಲಿ ನಡೆದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಜುಲೈ 9, 2025 ಬುಧವಾರ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಕೊರಟಗೆರೆ ತಾಲೂಕು ಮಟ್ಟದಲ್ಲಿ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರು, ರೈತ ಕಟ್ಟಡ ಕಾರ್ಮಿಕ ಕಾರ್ಖಾನೆ ಸಂಘಟನೆಗಳು, ಕಟ್ಟಡ ಕಾರ್ಮಿಕರು, ಇನ್ನು ಪ್ರಮುಖ ಮುಖಂಡರೊಂದಿಗೆ ಕೊರಟಗೆರೆ ಪ್ರಮುಖ ರಸ್ತೆಯಲ್ಲಿ ಘೋಷಣೆ ಕೂಗುವುದರ ಮುಖಾಂತರ ತಾಲೂಕು ದಂಡಾಧಿಕಾರಿಗಳಾದ ಮಂಜುನಾಥ್ KN ರವರಿಗೆ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ತಮ್ಮ ಬೇಡಿಕೆ ಪತ್ರವನ್ನು ಮನವಿಯನ್ನು ಸಲ್ಲಿಸಿದರು. ಇನ್ನು ಎಲ್ಲ ಕಾರ್ಮಿಕರು ಅನೇಕ ಬೇಡಿಕೆಗಳನ್ನು ತಹಶೀಲ್ದಾರ್ ಅವರಿಗೆ ಸಲ್ಲಿಸಿ ಬೇಗ ನಮಗೆ ಈ ಬೇಡಿಕೆಗಳಿಗೆ ಪರಿಹಾರವನ್ನು ಕೊಡಿಸಿ ಎಂದು ಮನವಿ ಸಲ್ಲಿಸಿದರು. ವರದಿ ರಘುನಂದನ್ TR, ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸಹೋದರ ಸಹೋದರಿಯರೇ, ಇದುವರೆಗೂ ತಾವೇನು ತಮ್ಮ ಒತ್ತಾಯವನ್ನು ಮಂಡಿಸಿದಿರ, ಇದನ್ನ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೂ ಕೂಡಲೇ ಕಳಿಸೋದಕ್ಕೆ ಕ್ರಮ ವಹಿಸ್ತೇನೆ. ಇದರ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ರೈತ ಸಂಘದ ಅಧ್ಯಕ್ಷರಾದಂಥ ನಮ್ಮ ರಂಗದಾಮಯ್ಯವರು ಹೇಳ್ತಾ ಇದ್ರು, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲಸಗಳ ವಿಳಂಬ ಕುರಿತಾಗಿ ಪ್ರಸ್ತಾಪ ಮಾಡಿದ್ರು. ಈಗ ಎಲ್ಲಾನು ಕೂಡ ನಾವು ಆಫೀಸ್ ಮುಖಾಂತರ ಅರ್ಜಿಗಳನ್ನ ತಗೋತಾ ಇದ್ದೀವಿ. ರೆಕಾರ್ಡ್ಗಳನ್ನು ಕೂಡ ಆಫೀಸ್ ಅಂದ್ರೆ ಡಿಜಿಟಲೈಸ್ ರೆಕಾರ್ಡ್ಸ್ ಕೊಡ್ತಾ ಇದ್ವಿ. ಯಾವುದೇ ಒಂದೇ ಒಂದು ರೆಕಾರ್ಡ್ ಕೊಟ್ಟಿ ಆಗೋದಿಲ್ಲ, ಅಂದ್ರೆ ಸೃಷ್ಟಿ ಮಾಡಕ್ ಆಗೋದಿಲ್ಲ. ಏನ್ ಹಳೆವಿದಾವೆ ಅದನ್ನೆಲ್ಲನೂ ಕೂಡ ತ್ವರಿತಗತಿಯಲ್ಲಿ ಕೊಡ್ತಾ ಇದೀವಿ. ಮತ್ತೆ ನೀವೇನ್ ಕೊಟ್ಟಿರ್ತಕ್ಕಂಥ ಅರ್ಜಿಗಳನ್ನ ಎಲ್ಲಾನು ಆಫೀಸಲ್ಲಿ ಮಾಡಿ ಎಷ್ಟು ಬೇಗ ಶೀಘ್ರದಲ್ಲಿ ನಾವು ವಿಲೇವಾರಿ ಮಾಡಕ್ಕಾಗುತ್ತೆ ಅಷ್ಟು ಶೀಘ್ರದಲ್ಲಿ ಮಾಡೋದಕ್ಕೆ ಕ್ರಮ ವಹಿಸ್ತಾ ಇದೀವಿ. ಅದಕ್ಕೆ ನಿದರ್ಶನ ಅಂದ್ರೆ ನಮ್ಮ ತಾಲೂಕಿನ ರ್ಯಾಂಕ್ ಅನ್ನ ನೋಡ್ಬೋದು. AJSKಯಲ್ಲಿ ಜಿಲ್ಲೆಗೆ ಪ್ರಥಮ ಇದೀವಿ ನಾವು. ಮತ್ತೆ ಭೂಮಿಯಲ್ಲೂ ಕೂಡ ಪ್ರಥಮ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದನ್ನು ಕೂಡ ಶೀಘ್ರದಲ್ಲಿ ಬರ್ತೀವಿ. ಅದು ನಿಟ್ಟಿನಲ್ಲಿ ಬೇರೆ ಸಾಗುವಳಿ ಚೀಟಿ ಪೂರ್ತಿಯಾಗಿ ಹೇಳಿದ್ವಿ. ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಖಾತೆ ಹಾಕ್ಬೇಕಂತ ಅದನ್ನು ಕೂಡ ಸ್ಥಳ ತನಿಖೆ ಮಾಡಿ, ಸರ್ಕಾರಿ ಜಮೀನು ಆಗಿರೋದ್ರಿಂದ ಸ್ಥಳ ತನಿಖೆ ಮಾಡಿ ಅವರು ಉಳುಮೆ ಮಾಡ್ತಿದಾರಂತ ಇಲ್ಲ ಪರಿಶೀಲನೆ ಮಾಡಿ ಅಗತ್ಯ ಕ್ರಮವನ್ನು ಕೂಡ ಈಗಾಗಲೇ ಕೈಗೊಳ್ತಾ ಇದ್ವಿ. ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಹಾಗೂ ರಾಜ್ಯದ ಗೃಹ ಮಂತ್ರಿಗಳು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಕಟ್ಟುನಿಟ್ಟಿನ ಒಂದು ನಿರ್ದೇಶನ ನೀಡಿದ್ದಾರೆ. ಮಧ್ಯವರ್ತಿಗಳಂತ ಹೇಳಿದ್ರಲ್ಲ, ಮಧ್ಯವರ್ತಿಗಳು ಯಾರಿಗೆ ನಾವು ಅವಕಾಶ ಕೊಡ್ತಾ ಇಲ್ಲ, ಕೊಟ್ಟಿಲ್ಲ ಅಂತವ್ರು ಯಾರು ಇದ್ರೆ ಹೇಳಿ ದುಡ್ಡುಗಳು ಇಸ್ಕೊಂಡಿದ್ರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತೀವಿ. ಅರ್ಥಾತ್ ಯಾರಿಗೂ ಒಂದು ಪೈಸೆ ಕೂಡ ಅವಶ್ಯಕತೆ ಇಲ್ಲ. ಸರ್ಕಾರಿ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಈಗ ದರ್ಖಾಸ್ತ್ ಕೋಡಿಯನ್ನು ಸುಮಾರು ನಾವು 250 ನಂಬರ್ನ ಮಾಡ್ತಾ ಇದ್ದೀವಿ. 250 ಸಭೆ ನಂಬರು ಸುಮಾರು 1000 ಜನಕ್ಕೆ, 1000 ಕುಟುಂಬಗಳಿಗೆ ಅನುಕೂಲ ಆಗ್ತಾ ಇದೆ. ಅದನ್ನು ಕೂಡ ಈಗ ಆ ಕಾರ್ಯ ಪ್ರಗತಿಯಲ್ಲಿದೆ, ಚಾಲ್ತಿಯಲ್ಲಿದೆ. ಸುಮಾರು 100ಕ್ಕೂ ಹೆಚ್ಚು RTCಗಳು ಹೊಸದಾಗಿದ್ದಾವೆ. ಸೊ ಕಳೆದ 3 ವರ್ಷದಲ್ಲಿ ಕೇವಲ 5 ರಿಂದ 6 ಜನಕ್ಕಾಗಿರೋದು ಕಳೆದ 6 ತಿಂಗಳಲ್ಲಿ ನಾವು 100 ಜನಕ್ಕೆ ಮಾಡಿದ್ವಿ. ಈಗ ಇನ್ನೂ ನೆಕ್ಸ್ಟ್ 3 ತಿಂಗಳಲ್ಲಿ ಇನ್ನೂ ಒಂದು 900 ಜನಕ್ಕೆ ಮಾಡ್ಬೇಕಂತ ಹೇಳಿ ಈಗಾಗಲೇ ಮೂವ್ ಮಾಡಿದ್ವಿ. 1 to 5 ಮಾಡಿ ಈಗ ಸರ್ವೆ ಕಾರ್ಯಗಳು ಕೂಡ ಆಗ್ತಾ ಇದೆ. ಯಾವುದೇ ವ್ಯಕ್ತಿಗೆ ಯಾರು ಒಂದು ಪೈಸಾ ಕೊಡೋ ಅಗತ್ಯ ಇಲ್ಲ. ಸರ್ಕಾರದ ಕೆಲಸ ನಾವು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಈಗ ನಾವು ಪೌತಿ ಖಾತೆ ಆಂದೋಲನ ಮಾಡಬೇಕು ಅಂತ ಹೇಳಿ ಆಗ್ಲೇ ಜನವರಿಯಲ್ಲಿ ನಾವು ಮಾಡಿದ್ವಿ. ಅದ್ರ ಜೊತೆಗೆ ಪೌತಿ ಖಾತೆ ಆಂದೋಲನ ಕೈಗೆತ್ತಿಕೊಳ್ತಾ ಇದ್ವಿ. ಈ ಪೌತಿ ಖಾತೆ ಅಂತ ಹೇಳಿ ನಿಮ್ಮ ಮನೆ ಹತ್ರನೇ ಬರ್ತೀವಿ, KYC ಮಾಡ್ತೀವಿ. ನೀವು ಯಾರ್ಯಾರು ಪೌತಿ ಖಾತೆಗಳು ಆಗಿದಾವೆ ಅದನ್ನೆಲ್ಲ ಪೌತಿ ಆಗಿದ್ದಾರೆ ಅದನ್ನೆಲ್ಲ ಪೌತಿ ಖಾತೆಗಳನ್ನ ಮಾಡಿಸ್ಕೋಬೇಕು ಕೂಡಲೇ. ಸೊ ಅದನ್ನ ನಿಮ್ಮೆಲ್ಲರಿಗೂ ಹೇಳ್ತಾ ಇದೀನಿ. ಈಗ ಅದು ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆಲ್ಲಾ ಸೌಲಭ್ಯಗಳು ನಿಮ್ಮ ಅಕೌಂಟಿಗೆ ಬರ್ತವೆ. ಬೇರೆ ಯಾರ ಹತ್ರ ನೀವು ಅಲಿಯೋದೇ ಬೇಕಾಗಿಲ್ಲ. ಅದಕ್ಕೋಸ್ಕರ ಎಲ್ಲರೂ ನಿಮ್ಮ ಊರುಗಳಿಗೆ ಬಂದ ಗ್ರಾಮ ಆಡಳಿತಾಧಿಕಾರಿಗಳಿಗೆ ದಾಖಲೆಗಳನ್ನ ಕೊಟ್ಟಲ್ಲಿ ಅಲ್ಲೇ KYC ಮಾಡ್ತೀವಿ, ಅಲ್ಲೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತೀವಿ. ನೀವು ಮತ್ತೆ ಯಾವತ್ತು ಕಚೇರಿಗೆ ಬರೋ ಅವಶ್ಯಕತೆನೇ ಇರೋದಿಲ್ಲ. ಅಲ್ಲೇನೆ ನಿಮಗೆ ನೆಕ್ಸ್ಟ್ 15 ದಿನ ಆದ್ಮೇಲೆ ನಿಮಗೆ ಹೊಸ ಖಾತೆ ನೀವು ಯಾರು ವಾರಸ್ದಾರ ಇದ್ದೀರ ನೈಜ ವಾರಸ್ದಾರು
ಅವ್ರಿಗೆ ಪೌತಿ ಖಾತೆ ಆಗಿ RTCಗಳು MRಗಳೂ ಬರುತ್ತೆ. ಇಷ್ಟೆಲ್ಲ ಸರ್ಕಾರದ ವತಿಯಿಂದ ಮಾಡ್ತಾ ಇದೀವಿ. ಯಾವುದೂ ಕೂಡ ವಿಳಂಬ ಇಲ್ಲದೆ ಮಾಡ್ತೀವಿ. ಅದಕ್ಕೆ ಪೌತಿ ಖಾತೆ ಮಾಡೋದಕ್ಕೆ ತಮ್ಮ ಸಹಕಾರ ತುಂಬಾ ಅಗತ್ಯವಾಗಿದೆ. ಯಾರು ಪೌತಿ ಖಾತೆದಾರರಿದ್ದಾರೆ ಅವ್ರದ್ದು ವಂಶವೃಕ್ಷ ಕೊಡಬೇಕು, ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಕೊಡಬೇಕು, ಮತ್ತೆ ಆಧಾರ್ ಕಾರ್ಡ್ಗಳನ್ನ ಕೊಟ್ಟರೆ ಅಲ್ಲೇ KYC ಮಾಡಿಸ್ಬಿಟ್ಟು ಮಾಡ್ತೀವಿ. ಸೊ ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿ ಅಂತೇಳಿ ಕೇಳ್ಕೊಳ್ತಾ, ಈಗ ಏನೇ ಕೆಲಸ ಇದ್ರೆ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನ ತ್ವರಿತಗತಿಯಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ನಾನು ನಮ್ಮ ತಾಲೂಕು ಆಡಳಿತದ ಪರವಾಗಿ ತಮ್ಮೆಲ್ಲರಿಗೆ ಮನವಿ ಮಾಡಿದ್ರೆ, ತಾವೇನು ಈಗ ಮೆಮೊರಂಡಮ್ ಕೊಟ್ಟಿದ್ರೆ ಅದನ್ನ ನಾವು ಮಾನ್ಯ ಪ್ರಧಾನಮಂತ್ರಿನ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸೋದಕ್ಕೆ ಅಗತ್ಯ ಕ್ರಮ.